ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆ 97 10ನೇ ವಚನ. ದೇವರ ವಾಕ್ಯ ಹೇಳುತ್ತೆ, ಯೆಹೋವನನ್ನು ಪ್ರೀತಿಸುವವರೇ ಕೆಟ್ಟತನವನ್ನು ಹಾಗೆ ಮಾಡಿರಿ. ದೇವರ ವಾಕ್ಯ ಹೇಳುತ್ತೆ, ಯೆಹೋವನನ್ನ ಪ್ರೀತಿಸುವವರೇ ಕೆಟ್ಟತನವನ್ನು ಹಾಗೆ ಮಾಡಿರಿ. ಪ್ರತಿಯೊಬ್ಬರು ಯೇಸು ಸ್ವಾಮಿನ ನಿಜವಾಗಲೂ ಸತ್ಯದಿಂದಲೂ ನೀತಿಯಿಂದಲೂ ಒಳ್ಳೆ ಮನಸ್ಸಿಂದಲೂ ಯೇಸು ಸ್ವಾಮಿನ ಯಾರೆಲ್ಲ ಪ್ರೀತಿ ಮಾಡ್ತಿರೋ ಅವ್ರು ಏನು ಮಾಡ್ತಾರಂದರೆ ಕೆಟ್ಟದನ್ನು ಹಾಗೆ ಮಾಡಬೇಕು. ದೇವರನ್ನ ಪ್ರೀತಿ ಮಾಡಿದ್ರೆ ಕೆಟ್ಟದನ್ನು ನಾವು ಪ್ರೀತಿ ಮಾಡೋಕ್ಕಾಗಲ್ಲ. ಕೆಟ್ಟದನ್ನು ಪ್ರೀತಿ ಮಾಡೋರು ದೇವರನ್ನು ಪ್ರೀತಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ದೇವರನ್ನು ಪ್ರೀತಿ ಮಾಡಿದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ದೇವರು ನಿಮ್ಮನ್ನು ಪ್ರೀತಿಸುವಾಗೆ ದೇವರು ನಿಮ್ಮನ್ನು ಸದಾ ಕಾಲವು ಏನು ಮಾಡ್ತಾನೆ, ಈ ಲೋಕದಲ್ಲಿ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ನಿಮಗೆ ಅವರು ಅದ್ಭುತವಾಗಿ ನಿಮ್ಮನ್ನು ಕಾಯಲು, ರಕ್ಷಿಸಲು, ಅದ್ಭುತ ಮಾಡಲು, ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಜಯ ಕೊಡಲು ಸಾಧ್ಯ. ದೇವರನ್ನ ಪ್ರೀತಿ ಮಾಡಿದ್ರೆ ಅವರು ಎಲ್ಲವನ್ನೂ ಮಾಡ್ತಾರೆ. ದೇವರನ್ನ ಪ್ರೀತಿ ಮಾಡಿದ್ರೆ ನೀವು ಕೆಟ್ಟದನ್ನು ಹಾಗೆ ಮಾಡಬೇಕು. ಯೇಸು ಸ್ವಾಮಿಗೆ ಯಾವುದು ಇಷ್ಟ ಇಲ್ಲ ಅದು ನಿಮಗಿಷ್ಟ ಇರಬಾರದು. ಯೇಸು ಯಾವುದನ್ನು ದ್ವೇಷಿಸ್ತಾನೋ ನೀವು ಅದನ್ನು ದ್ವೇಷಿಸಬೇಕು. ಯೇಸು ಯಾವುದನ್ನು ನಿರಾಕರಿಸುತ್ತಾನೋ ಅದನ್ನು ನೀವು ನಿರಾಕರಿಸಬೇಕು. ಯೇಸು ಯಾವುದನ್ನು ಇಷ್ಟಪಡೋದಿಲ್ವೋ ನೀವು ಅದನ್ನು ಇಷ್ಟಪಡಬಾರದು. ಅದೇ ಕೆಟ್ಟದನ್ನು ನಾವು ಹಾಗೆ ಮಾಡೋದು. ದೇವರನ್ನ ಪ್ರೀತಿಸುವವರು ಕೆಟ್ಟದನ್ನು ಹಾಗೆ ಮಾಡಿಬಿಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಆಗ ನೀವು ನಿಜವಾಗ್ಲೂ ದೇವರನ್ನ ಪ್ರೀತಿ ಮಾಡ್ತಾ ಇದ್ದೀರಾ? ಯೇಸು ಸ್ವಾಮಿನ ಪ್ರೀತಿ ಮಾಡೋರು ಏನು ಮಾಡ್ತಾರೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೀತಾರೆ. ಯೇಸುವನ್ನ ಪ್ರೀತಿಸುವರು ಭಾನುವಾರ ಸಭೆಗಳಿಗೆ ಹೋಗಿ ಆರಾಧನೆಗಳ ಮಾಡೋರಾಗಿರ್ತಾರೆ. ಯಾಕಂದರೆ ಯೇಸುವಿನ ಮೇಲೆ ಪ್ರೀತಿ ಇರೋದಕ್ಕೆ ಅವರು ಆಲಯಗಳಿಗೆ ಹೋಗಿ ಆರಾಧನೆ ಮಾಡ್ತಾರೆ. ಯೇಸು ಮೇಲೆ ಪ್ರೀತಿ ಇರೋರು ಏನು ಮಾಡ್ತಾರೆ, ಸತ್ಯ ವೇದನ ಓದ್ತಾರೆ, ಆ ವಾಕ್ಯಗಳನ್ನು ಅನುಸರಿಸ್ತಾರೆ. ಯೇಸು ಮೇಲೆ ಪ್ರೀತಿ ಇರೋರು ಏನು ಮಾಡ್ತಾರೆ, ಪ್ರಾರ್ಥನೆಗಳನ್ನ ಮಾಡೋರಾಗಿರ್ತಾರೆ. ಯೇಸುವನ್ನ ಪ್ರೀತಿ ಮಾಡೋರು ಪಾಪ ಮಾಡಲ್ಲ. ಯೇಸುವನ್ನ ಪ್ರೀತಿ ಮಾಡೋರು ದೇವರಿಗೆ ಭಯ ಪಡ್ತಾರೆ. ಯೇಸುವನ್ನ ಪ್ರೀತಿ ಮಾಡೋರು ಅವ್ರಿಗೆ ಒಳ್ಳೆ ಮನಸ್ಸು, ಒಳ್ಳೆ ಗುಣ, ಒಳ್ಳೆ ನಡತೆ ಅವರ ಬಳಿಯಲ್ಲಿ ಇರುತ್ತೆ. ಯಾಕಂದರೆ ದೇವರನ್ನ ಪ್ರೀತಿ ಮಾಡುವಾಗೆ ಅವರು ಈ ರೀತಿಯಾಗಿ ನಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದೇವ ಜನರು ಇದನ್ನು ಕೇಳಿಕೊಂಡಿರೋಂಥ ಪ್ರತಿಯೊಬ್ಬರು ದೇವರನ್ನ ಪ್ರೀತಿ ಮಾಡೋರು ಅಂದರೆ ಯೇಸುವನ್ನ ಪ್ರೀತಿ ಮಾಡೋರು ಏನು ಮಾಡಬೇಕು, ನೀವು ಕೆಟ್ಟದ್ದನ್ನು ಹಾಗೆ ಮಾಡಿ ಬಿಡಿರಿ. ಕೆಟ್ಟದ್ದನ್ನು ಹಾಗೆ ಮಾಡಿ ದ್ವೇಷಿಸಿ ಅವುಗಳನ್ನ ತ್ಯಜಿಸಿ ಬಿಡ್ರಿ. ಯಾಕಂದರೆ ಅದು ಯೇಸುಗೆ ಇಷ್ಟ ಆಗೋದಿಲ್ಲ. ಯೇಸು ಅದನ್ನು ಪ್ರೀತಿಸೋದಿಲ್ಲ. ಯೇಸು ಅದನ್ನು ಯಾವುದನ್ನು ಬಯಸೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ಕೆಟ್ಟ ಕಾರ್ಯಗಳು, ಕೆಟ್ಟ ಮಾರ್ಗಗಳು, ಕೆಟ್ಟ ಸ್ನೇಹಿತರುಗಳು, ಕೆಟ್ಟ ಕ್ರಿಯೆಗಳು, ಕೆಟ್ಟ ಕೆಲಸಗಳು, ಕೆಟ್ಟದಾದ ವಸ್ತುಗಳು, ಕೆಟ್ಟ ಕಾರ್ಯಗಳೆಲ್ಲ ಪರಿಶೋಧನೆ ಮಾಡ್ರಿ. ಯಾವುದು ಕೆಟ್ಟದು, ಯಾವುದು ಯೇಸುಗೆ ಇಷ್ಟ ಇಲ್ಲ, ಯಾವುದನ್ನು ಯೇಸು ದ್ವೇಷಿಸ್ತಾರೆ, ಯಾವುದನ್ನು ಯೇಸು ಹಾಗೆ ಮಾಡ್ತಾನೆ, ಯಾವುದನ್ನು ಯೇಸು ತ್ಯಜಿಸ್ತಾನೆ. ಅದು ವ್ಯಕ್ತಿಯಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಕೆಲಸಗಳಾಗಿರ್ಬೋದು, ಸ್ನೇಹಿತರುಗಳಾಗಿರ್ಬೋದು, ಅದು ಯಾವ ರೀತಿಯಾದ ಮಾರ್ಗಗಳು ಆಗಿದ್ರೂ ಅವುಗಳೆಲ್ಲ ಹಾಗೆ ಮಾಡಿ ಬಿಡಬೇಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಆಮೇಲೆ ಹಲ್ಲೆಲೂಯಾ. ನಂತರ ಆತನು ತನ್ನ ಭಕ್ತರ ಪ್ರಾಣವನ್ನು ಕಾಯೋನಾಗಿ. ನೀವು ಕೆಟ್ಟದನ್ನು ಹಾಗೆ ಮಾಡಿದರೆ ದೇವರಿಗೆ ನೀವು ಏನಾಗ್ತೀರಾ, ಭಕ್ತರಾಗಿರ್ತೀರಾ, ಕ್ರಿಸ್ತನ ಭಕ್ತರಾಗಿರ್ತೀರಾ. ನೀವು ಕ್ರಿಸ್ತನ ಭಕ್ತರಾಗಿ ಈ ರೀತಿಯಾಗಿ ನಡೆಯುವಾಗೆ ದೇವ್ರ ವಾಕ್ಯ ಹೇಳುತ್ತಂದ್ರೆ ಅವರ ಭಕ್ತರ ಪ್ರಾಣವನ್ನ ಅವರು ಕಾಯೋರಾಗಿರ್ತಾರೆ. ನೋಡ್ರಿ, ಈ ಲೋಕದಲ್ಲಿ ನಡೆಯುತ್ತಿಕೊಂಡಿರುವಂಥ ಭಯಂಕರವಾದ ಘಟನೆಗಳು, ಪ್ರಾಣಕ್ಕೆ ಹಾನಿ ಉಂಟು ಮಾಡುವ ಕಾರ್ಯಗಳು, ಅಪಾಯ ತರುವಂಥ ಕಾರ್ಯಗಳು, ಪ್ರಾಣ ತೆಗೆಯುವಂಥ ಕಾರ್ಯಗಳು ಎಷ್ಟೋ ಉಂಟು. ಆದರೆ ದೇವ ಭಕ್ತರಾಗಿ ಇದ್ದರೆ ದೇವರು ಅವರ ಪ್ರಾಣಗಳನ್ನು ಕಾಯ್ದು ಕಾಪಾಡಿ ರಕ್ಷಿಸಿ ಸುರಕ್ಷಿತವಾಗಿರುವಾಗೆ ದೇವರು ಮಾಡುತ್ತಾನೆ. ಆಮೇಲೆ ಹಲ್ಲೆಲೂಯಾ. 3ನೇದು ನಾವು ನೋಡ್ತೀವಿ, ದುಷ್ಟರ ಕೈಯೊಳಗಿಂದ ಅವರನ್ನ ಬಿಡಿಸುವನು. ನೋಡಿದ್ರ, ದುಷ್ಟರ ಕೈಗಳಿಂದ ದೇವರು ಅಂಥವನ್ನ ಬಿಡಿಸಿ ಕಾಪಾಡಲು ಶಕ್ತಿಯುಳ್ಳ ದೇವರು. ದೇವ ಮಕ್ಕಳೇ, ಯೇಸುವನ್ನ ಪ್ರೀತಿಸ್ರಿ. ಅವರ ಪ್ರೀತಿ, ಯೇಸಪ್ಪ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ ನೋಡ್ರಿ. ನಿಷ್ಕಳಂಕವಾದ ಪ್ರೀತಿ, ದೋಷವಿಲ್ಲದ ಪ್ರೀತಿ, ಕರುಣೆಯುಳ್ಳ ದೇವರು.
ಅವ್ರು ಹೇಗೆ ಪ್ರೀತಿ ಮಾಡಿದ್ದಾರೆ ಗೊತ್ತಾ ನಿಮಗೆ? ನಿಮ್ಮನ್ನು ಹೇಗೆ ಪ್ರೀತಿ ಮಾಡಿದ್ದಾರೆ ಗೊತ್ತಾ ನಿಮಗೆ? ಯೇಸು ಈ ಲೋಕಕ್ಕೆ ಬಂದಿದ್ದು ನಿಮಗಾಗಿ. ದನದ ಕೊಟ್ಟಿಗೆಯಲ್ಲಿ ಆತನು ಹುಟ್ಟಿದ್ದೇ ನಿಮಗಾಗಿ. ಭಾರ ಸಿಲುವೆಯನ್ನ ಒತ್ತಿದ್ದು ನಿಮಗಾಗಿ. ಸಿಲುವೆ ಮೇಲೆ ಅವ್ರು ನೋಡಿ ನಿಮಗಾಗಿ ರಕ್ತ ಚೆಲ್ಲಿದ್ದಾರೆ, ನಿಮಗಾಗಿ ಪ್ರಾಣ ಕೊಟ್ಟಿದ್ದಾರೆ, ನಿಮಗಾಗಿ ಇಡೀ ಶರೀರವನ್ನೇ ಹರಿದು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಪ್ರೀತಿ ಯಾರಾದ್ರೂ ಈ ಲೋಕದಲ್ಲಿ ನಿಮಗೆ ಮಾಡಿದ್ದಾರಾ? ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ನಿನ್ನ ತಂದೆ ಇರ್ಬೋದು, ತಾಯಿ ಇರ್ಬೋದು, ಸ್ನೇಹಿತರು ಇರ್ಬೋದು, ಒಡ ಹುಟ್ಟಿದವ್ರು ಇರ್ಬೋದು, ನಿನ್ನ ಅಕ್ಕಪಕ್ಕದವ್ರು ಇರ್ಬೋದು, ನಿನ್ನ ಸಂಬಂಧಿಕರುಗಳಿರ್ಬೋದು ಅಲ್ವಾ, ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು. ಯಾರು ಈ ರೀತಿ ನಿಮ್ಮನ್ನ ಪ್ರೀತಿ ಮಾಡಿದ್ದಾರೆ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಯೇಸು ಮಾತ್ರನೇ ಈ ಲೋಕದಲ್ಲಿ ನಿಮ್ಮನ್ನ ಪ್ರಾಣ ಕೊಟ್ಟು ಪ್ರೀತಿ ಮಾಡಿದ್ದಾನೆ, ರಕ್ತ ಚೆಲ್ಲಿ ಪ್ರೀತಿ ಮಾಡಿದ್ದಾನೆ, ತನ್ನನ್ನೇ ತ್ಯಾಗ ಬಲಿ ಮಾಡಿಕೊಂಡು ನಿಮಗಾಗಿ ತನ್ನ ಪ್ರಾಣ, ತನ್ನ ಶರೀರ, ತನ್ನ ರಕ್ತವನ್ನೇ ಕೊಟ್ಟು ಸತ್ತಿದ್ದಾನಲ್ವಾ. ಈ ಪ್ರೀತಿ ಎಷ್ಟು ಉನ್ನತವಾದದ್ದು, ಶ್ರೇಷ್ಠವಾದದ್ದು, ಅಮೂಲ್ಯವಾದದ್ದು. ಈ ಪ್ರೀತಿಗೆ ಯಾರ ಪ್ರೀತಿಯನ್ನ ಸಾಟಿ ಮಾಡೋಕ್ಕಾಗುತ್ತಾ? ಈ ಪ್ರೀತಿಗೆ ಯಾರ ಪ್ರೀತಿಯನ್ನ ಸಮ ಮಾಡಕ್ ಸಾಧ್ಯ ಮಕ್ಕಳೇ? ಹಲ್ಲೆಲೂಯಾ. ಹಾಗಾಗಿ ಯೇಸಪ್ಪ ನಿಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡಿದ್ದಾನೆ. ನೀವು ಸಹ ಯೇಸಪ್ಪನ ಪ್ರೀತಿ ಮಾಡ್ರಿ. ನೀವು ಅವನ್ನ ಪ್ರೀತಿ ಮಾಡೋದನ್ನೇ ಅವರು ನಿಮ್ಮ ಬಳಿಯಲ್ಲಿ ಎದುರು ನೋಡ್ತಾ ಇದ್ದಾರೆ. ನಿಮ್ಮ ಸಮಯ ಅವ್ರಿಗೆ ಬೇಕು, ನೀವು ಅವ್ರಿಗೆ ಬೇಕು. ನಿಮ್ಮ ಸಮಯನ ಅವ್ರಿಗೆ ನೀವು ಕೊಡಬೇಕು. ಪ್ರಾರ್ಥನೆ ಮಾಡೋಕ್ಕೂ, ಆರಾಧನೆ ಮಾಡೋಕ್ಕೂ, ಸಭೆಗೆ ಬರೋಕ್ಕೂ, ದೇವರನ್ನ ಹುಡ್ಕೋಕ್ಕೂ, ಬೈಬಲ್ನ ಓದೋಕ್ಕೂ, ಸತ್ಯವನ್ನು ತಿಳ್ಕೊಳ್ಳೋಕ್ಕೂ, ಅವರ ಪ್ರೀತಿನ ಸವಿದು ನೋಡೋಕ್ಕೂ ದೇವರಿಗೆ ಸಮಯ ಕೊಟ್ಟು ಅವ್ರನ್ನ ಪರಿಪೂರ್ಣವಾಗಿ ನೀವು ಪ್ರೀತಿ ಮಾಡಿದ್ರೆ ಕೆಟ್ಟದನ್ನ ಹಾಗೆ ಮಾಡ್ತೀರಾ. ದೇವರು ನಿಮ್ಮ ಪ್ರಾಣಗಳನ್ನ ಕಾಯ್ತಾನೆ. ದುಷ್ಟರ ಕೈಗಳಿಂದಲೇ ದೇವರು ನಿಮ್ಮನ್ನ ತಪ್ಪಿಸುತ್ತಾನೆ. ಈ ರೀತಿಯಾದ ದೇವರು, ಈ ರೀತಿಯಾದ ಒಳ್ಳೆ ಒಂದು ತಂದೆ ಈ ಜಗತ್ತಿನಲ್ಲಿ ಯಾರು ನಿಮಗೆ ಮಾಡೋಕ್ಕಾಗೋದಿಲ್ಲ, ಕೊಡೋಕ್ಕಾಗೋದಿಲ್ಲ. ಯೇಸು ಸ್ವಾಮಿ ಮಾತ್ರನೇ ಅದು ಮಾಡಿದ್ದಾರೆ. ಅವ್ರನ್ನೇ ನಂಬ್ರಿ, ಅವ್ರನ್ನೇ ಹಾತುಕೊಳ್ರಿ, ಅವ್ರನ್ನೇ ಹುಡುಕ್ರಿ, ಅವ್ರಿಗಾಗಿ ಜೀವಿಸ್ರಿ, ಅವ್ರನ್ನೇ ಹಿಂಬಾಲಿಸ್ರಿ, ಅವ್ರನ್ನೇ ನಿಮ್ಮ ಜೀವಿತದಲ್ಲಿ ಆಧಾರ ಮಾಡಿಕೊಡ್ರಿ. ಅದು ನಿತ್ಯ ನಿರಂತರವಾದ ದೇವನಾಗಿದ್ದಾನೆ. ಇದನ್ನ ಕೇಳಿಕೊಂಡಿರುವಂತ ಎಲ್ಲ ಜನರೇ ದೇವರ ಕಡೆ ಹೆಚ್ಚಾಗಿ ಗಮನ ಕೊಟ್ಟು, ಸಮಯ ಕೊಟ್ಟು ದೇವರನ್ನ ಆರಾಧಿಸಿ, ಹುಡುಕಿ, ಪ್ರಾರ್ಥಿಸಿ, ಅವ್ರನ್ನ ಖುಷಿ ಪಡಿಸಿ, ಮಹಿಮೆ ಪಡಿಸ್ರಿ. ಒಂದು ವೇಳೆ ನೀವು ಯೇಸುನ ನಂಬದೇ ಇರುವರು, ಯೇಸು ಬಗ್ಗೆ ಕೇಳದೇ ಇರುವವರು ಇವತ್ತು ಕೇಳ್ತಾ ಇದ್ದೀರಲ್ವಾ, ಇವತ್ತು ಯೇಸುನ ನಂಬ್ರಿ, ಇವತ್ತು ದೇವ್ರ ಕಡೆ ತಿರ್ಕೊಡ್ರಿ. ಯೇಸು ನಿಮ್ಮನ್ನ ಬಹಳವಾಗಿ ಪ್ರೀತಿ ಮಾಡ್ತಾನೆ. ಬೈಬಲ್ನ ತಗೊಂಡು ಹೋದ್ರಿ, ದೇವರ ಆಲಯಗಳಿಗೆ ಹೊರಡ್ರಿ, ದೇವರ ವಾಕ್ಯವನ್ನ ಕೇಳ್ರಿ. ಯೇಸಪ್ಪ ನಿಮ್ಮನ್ನು ಅಧಿಕವಾಗಿ ಪ್ರೀತಿಸಿ, ನಿಮ್ಮನ್ನು ಆಶೀರ್ವದಿಸಿ, ಅದ್ಭುತವಾಗಿ ನಿಮ್ಮನ್ನು ನಡೆಸಲು ಆತ ಶಕ್ತಿಯುಳ್ಳ ದೇವರಾಗಿದ್ದಾನೆ. ಈ ವಾಕ್ಯ ಕೇಳಿಕೊಂಡಿರುತ್ತೆ ಎಲ್ಲ ಮಕ್ಕಳೇ, ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ನೀನು ಎಷ್ಟು ಪ್ರೀತಿ ಉಳ್ಳ ದೇವರಪ್ಪ. ನೀನು ಹಾಗೆ ಮನುಷ್ಯರನ್ನ ಪ್ರೀತಿ ಮಾಡೋರು ಈ ಲೋಕದಲ್ಲಿ ಯಾರೊಬ್ಬರು ಇಲ್ಲ ಏಸಯ್ಯ. ನಿನ್ನ ಪ್ರೀತಿಗೆ ಸಮಾನವಾದ ಪ್ರೀತಿ ಯಾರ ಬಳಿಯಲ್ಲಿ ನಾವು ನೋಡಲು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರೀತಿ ಶ್ರೇಷ್ಠ 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 ಅಮೂಲ್ಯವಾದದ್ದು ಸ್ವಾಮಿ. ಈ ವಾಕ್ಯ ಕೇಳಿಕೊಂಡಿರಂತ ಎಲ್ಲರೂ ನಿನ್ನ ಪ್ರೀತಿನ ಅರಿತುಕೊಳ್ಳಲಿ ಅಪ್ಪ, ನಿನ್ನ ಕಡೆ ತಿರುಗಿಕೊಳ್ಳಲಿ, ನಿನ್ನ ಪ್ರೀತಿಯಲ್ಲಿ ಎಲ್ಲರೂ ಬಂದು ನಿಲ್ಲಲಿ, ನಿನಗಾಗಿ ಜೀವಿಸಲಿ. ಹಲ್ಲೆಲೂಯ. ಸಹಾಯ ಮಾಡ್ರಿ. ಎಲ್ಲರ ಮೇಲೆ ನಿನ್ನ ಪ್ರೀತಿಯ ರಸವನ್ನ ಸುರಿಸ್ರಿ, ಆತ್ಮದಿಂದ ಅವನ್ನ ನಡೆಸ್ರಿ, ನಿನ್ನಲ್ಲಿ ನೆಲೆಯಾಗಿ ನಿನ್ನ ಪ್ರೀತಿಯಲ್ಲಿ ನಿಲ್ಲುವಾಗೆ ಮಾಡ್ರಿ, ಆಶೀರ್ವದಿಸ್ರಿ. ಪ್ರಾರ್ಥನೆ ಕೇಳಾಗೆ ಮಾಡಿದ್ಗ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರಂತ ಎಲ್ಲಾ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.